ಎಲ್ರಿಗೂ ಒಳಗಡೆ ಕಲ್ಮಶ ಇರೋದು ಗೊತ್ತಾಗತ್ತೆ, ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಉಪಾಯ ಇದೆ. ಅದೇನೇ ಬೇರೆಯವ್ರ ಉಪಯೋಗಕ್ಕೆ ನಾನು ಬರಬೇಕು. ನೀವು ಎಷ್ಟು ಬೇರೆಯವ್ರಿಗೆ ಉಪಯೋಗಕ್ಕೆ ಬರ್ತೀರಾ ಅಷ್ಟು ಹೃದಯ ಶುದ್ಧಿ ಆಗುತ್ತೆ. ಹೊರಗಡೆಯಿಂದ ನೋಡೋಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅನಿಸುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡೋದು ಯಾರಿಗೆ ಗೊತ್ತಾಗುತ್ತೆ? ನಿಮಗೆ ಮಾತ್ರ ಗೊತ್ತಾಗೋದು ನೀವು ಎಷ್ಟು ಮಟ್ಟಿಗೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಿರ್ತೀರ ಅಂತ. ಸದಾ ಕಾಲ ದುರಹಂಕಾರ ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡ್ತಿರ್ತೀರ, ಅದರಿಂದ ಎಲ್ಲರಿಗೂ ಅಳಿತಾ ಇರ್ತೀರ. ನೀವು ಒಳ್ಳೆಯವ್ರು ಹಾಕೋಕ್ಕೆ 10 ಜನನ ಕೆಟ್ಟವ್ರು ಮಾಡಬೇಕಲ್ಲ, ಅದೇ ನಡೀತಾ ಇರುತ್ತೆ. ಯಾರು ಎಲ್ಲರೂ ಚೆನ್ನಾಗಿರಲಿ ಅಂತ ಒಂದು ಯೋಚನೆ ಬಂದರೆ ಕ್ಲೀನ್ ಆಗ್ತಾನೆ ಅವನು. ನೋಡಿ ಬೇಕಾದ್ರೆ ಅಶಾಂತಿ ಇರೋನು ಒಬ್ಬ ಒಳಗೆ ಬಂದರೆ ಅವನಿಗೆ ಗೊತ್ತಿಲ್ಲದೆ ಶಾಂತಿನ ಕೆಡಿಸ್ತಾನೆ ಅವನು. ಅಂದರೆ ಅವನು ಒಳಗಡೆ ಬರ್ತಿದ್ದಂಗೆ ನಿಮ್ಮಲ್ಲೆಲ್ಲ ಅಶಾಂತಿ ಏನಾರು ಇದ್ದರೆ ನೀವು ಮೊದಲೇ ಅಶಾಂತಿ ಇದ್ದರೆ ಆ ಫೋಲ್ಡರೆಲ್ಲ ಬಿಚ್ಕೊಳ್ಳುತ್ತೆ. ಯಾಕೆಂದರೆ ಅವ್ನು ಬಂದ ತಕ್ಷಣ ಅಂಥ ಇನ್ಫ್ಲೂಯೆನ್ಸ್ ಇರುತ್ತೆ ನೆಗೆಟಿವಿಟಿ. ನಿಮ್ಮಲ್ಲಿ ಅಶಾಂತಿ ಫೋಲ್ಡರ್ ಓಪನ್ ಆಗುತ್ತೆ. ಅಶಾಂತಿ ಇರೋರು ಬಂದರೆ, ಇರಿಟೇಟ್ ಆಗಿರೋರು, ಕೋಪ ಬರೋರು ಬಂದರೆ, ಆ ಉದಾಸಿ ಒಬ್ಬ ಒಳಗಡೆ ಬಂದರೆ ನಿಮ್ಮ ಒಳಗಡೆ ಇರುತ್ತಲ್ಲ ಎಲ್ಲ ಒಳಗಡೆ ಇಟ್ಟಿರುತ್ತೆ, ಆ ಫೋಲ್ಡ್ರೆಲ್ಲ ಓಪನ್ ಆಗುತ್ತೆ. ಆ ಜವಾಬ್ದಾರಿ ಮಾಡಿದ್ರೆ, ಆ ಜವಾಬ್ದಾರಿ ನೀವು ತೊಗೊಂಡಿದ್ರೆ ಎಷ್ಟು ನೀವು ನೆಗೆಟಿವಿಟಿ ಕೊಡ್ತಾ ಇದ್ದೀರಾ? ಅದು ಹೆಂಗೆ ನೀವು ಕ್ಲೀನ್ ಆಗೋಕ್ಕೆ ಸಾಧ್ಯ? ಹೋದ ಕಡೆ ಎಲ್ಲ ಗಲೀಜು ಮಾಡೋರಿಗೆ ಎಷ್ಟು ಗಲೀಜಿದೆ ಒಳಗಡೆ. ಜನ ಬೇರೆ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ ಆವಾಗ. ಯಾಕೆಂದರೆ ಅವರಲ್ಲಿ ಏನೇನಿದೆ ಅದನ್ನೆಲ್ಲ ನಮ್ಮಿಂದ ನಾವು ಎಬ್ಬಿಸ್ತೀವಿ. ಭಾಳ ಕೇರ್ಫುಲ್ಲಾಗಿರಬೇಕು. ಅದಕ್ಕೆ ಏಕಾಂತವಾಗಿದ್ದು ಒಳಗಡೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಹೊರಗೆ ಬರಬೇಕು. ಅದು ನಿಜವಾದ ಜವಾಬ್ದಾರಿ.